6 ಜನರ ಗ್ಯಾಂಗ್ 6 ನಿಮಿಷದಲ್ಲೇ ದರೋಡೆ 17 ಸೆಕೆಂಡ್ಗಳಲ್ಲೇ ಎಸ್ಕೇಪ್ ಕೋಟಿ ಕೋಟಿ ಮೌಲ್ಯದ ಚಿನ್ನ ಕಂತೆಗಟ್ಟಲೆ ಹಣ ಹೊತ್ತೊಯ್ದ ಈ ಪ್ರಕರಣಕ್ಕೆ ರಾಜ್ಯವೇ ಬೆಚ್ಚಬಿದ್ದಿತ್ತು. ಮಂಗಳೂರಿನಲ್ಲಿ ನಡೆದಂತಹ ಅತಿ ದೊಡ್ಡ ದರೋಡೆ ಕೇಸ್ನ ಕ್ರಿಮಿಗಳಿಗಾಗಿ ಪೊಲೀಸರು ರಾಜ್ಯ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಜಾಲಾಡ್ತಾ ಇದ್ದಾರೆ. ಬಂದಿದ್ದ ಒಂದು ಕಾರಲ್ಲಿ ಚಿನ್ನ ಹೊತ್ತೊಯ್ದಿದ್ದ ಮತ್ತೊಂದು ಕಾರಲ್ಲಿ ಉತ್ತರ ಭಾರತದಲ್ಲಿ ಬ್ಯಾಂಕ್ ದರೋಡೆಕೋರರ ಚಲನವಲನ ಪತ್ತೆ. ಮಂಗಳೂರಿನ ಉಳ್ಳಾಳದಲ್ಲಿರೋ ಕೂಟೇಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಶುಕ್ರವಾರ ನಡೆದಿರೋ ದರೋಡೆ ರಾಜ್ಯದ ಪೊಲೀಸರಿಗೆ ಸವಾಲಾಗಿದೆ. ಒಟ್ಟು 8 ತಂಡಗಳನ್ನು ಪೊಲೀಸರು ರಚಿಸಿದ್ದು ಕೇರಳ, ತಮಿಳುನಾಡು, ಮುಂಬೈ ಮತ್ತು ಗೋವಾದಲ್ಲೂ ಕ್ರಿಮಿಗಳಿಗಾಗಿ ಹುಡುಕಾಡ್ತಿದ್ದಾರೆ. ಇದೀಗ ಉತ್ತರ ಭಾರತದಲ್ಲಿ ದರೋಡೆಕೋರರ ಚಲನವಲನ ಪತ್ತೆ ಆಗಿದೆಯಂತೆ. ಟ್ರೈನ್ನಲ್ಲಿ ದರೋಡೆಕೋರರ ತಂಡ ಉತ್ತರ ಭಾರತದ ಕಡೆ ತೆರಳಿದೆ ಎನ್ನಲಾಗ್ತಿದ್ದು, ಪೊಲೀಸರ ತಂಡವೊಂದು ಬೆಂಗಳೂರಿನಿಂದ ವಿಮಾನದಲ್ಲಿ ನಿಗದಿತ ಸ್ಥಳವೊಂದಕ್ಕೆ ತೆರಳಿದೆ. ಸದ್ಯ ಸಂಶಯ ಬಂದ ವ್ಯಕ್ತಿಗಳನ್ನೆಲ್ಲ ಪೊಲೀಸರು ಪ್ರಶ್ನಿಸುತ್ತಿದ್ದಾರೆ. 2 ಸಂಶಯಾಸ್ಪದ ವ್ಯಕ್ತಿಗಳು ಸೇರಿ 2017ರ ದರೋಡೆ ಆರೋಪಿಗಳನ್ನು ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ. ಸಿಸಿಟಿವಿ ದಾಖಲೆ, ಇತರೆ ತಾಂತ್ರಿಕ ಮಾಹಿತಿ ಆಧರಿಸಿ ತನಿಖೆ ನಡೆಯುತ್ತಿದೆ. ಭಾರಿ ಪ್ರಮಾಣದ ಚಿನ್ನ ಮಾರಾಟದ ಮೇಲೂ ನಿಗಾ ವಹಿಸಿದ್ದು ಮುಂಬೈ ಸೇರಿದಂತೆ ದೇಶದ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ಗಳ ಮೇಲೆ ಕಣ್ಣಿಡಲಾಗಿದೆ. ಇನ್ನು ಬ್ಯಾಂಕ್ಗೆ ದರೋಡೆ ಮಾಡಲು ಫಿಯಟ್ ಕಾರ್ನಲ್ಲಿ ಬಂದಿದ್ದ ಕ್ರಿಮಿಗಳು ಚಿನ್ನ ಸಾಗಿಸಲು ಶವರ್ಲೆಟ್ ಕಾರ್ ಬಳಸಿದ್ದಾರೆ. ಬಿಸಿ ರೋಡ್ ಟೋಲ್ ಹಾಗೂ ಸಿಸಿಟಿವಿ ತಪ್ಪಿಸೋಕೆ ಟೋಲ್ ಪಕ್ಕದ ರಸ್ತೆ ಬಳಸಿರೋ ಶಂಕೆ ವ್ಯಕ್ತವಾಗಿದೆ. ಶವರ್ಲೆಟ್ ಕಾರ್ನಲ್ಲಿ ಮಂಗಳೂರಿಗೆ ಬಂದು ಮಂಗಳೂರಿನಿಂದ ಅವರು ಹೈವೇ ಮೂಲಕ ಅಂದರೆ ಏನು ಬೆಂಗಳೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇಲ್ಲಿ ಇರುವಂತಹ ಬಿಸಿ ರೋಡ್ ಬಳಿ ಅವರು ಪಾಸ್ ಆಗ್ತಾರೆ. ಇಲ್ಲಿ ಬ್ರಹ್ಮಾರ ಕೊಟ್ಲು ಅಂತ ಏನಿದೆ ಅಲ್ಲಿ ಒಂದು ಟೋಲ್ ಪ್ಲಾಜಾ ಇದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಪ್ಲಾಜಾ ಏನಿದೆ. ಈ ಒಂದು ಟೋಲ್ ಪ್ಲಾಜಾ ಮೂಲಕ ಪಾಸ್ ಆಗಬೇಕಾದಂತಹ ಶವರ್ಲೆಟ್ ಕಾರಿಗೆ ಇನ್ನೊಂದು ಮಾರ್ಗ ಇರುತ್ತೆ. ಅದು ಯಾವುದಂತ ಹೇಳಿದರೆ ಇಲ್ಲಿ ಏನು ಕಾಣ್ತಾ ಇದೆ ಈ ರಸ್ತೆ ಏನಿದೆ ಅಲ್ಲಿ ಎಲ್ಲ ಕಾರ್ಗಳು ಬರ್ತಾ ಇದೆ. ಇದೊಂದು ರಸ್ತೆ ಈ ಟೋಲ್ನ ಪಕ್ಕದಲ್ಲೇ ಇರುವಂಥದ್ದು. ಆ ಒಂದು ಶವರ್ಲೆಟ್ ಕಾರು ಈ ಮಾರ್ಗವಾಗಿ ಬರುತ್ತೆ. ಬೀದರ್ ದರೋಡೆಕೋರರ ಸುಳಿವು ಪತ್ತೆಯೇ ಸವಾಲ್. ಇನ್ನು ಗುರುವಾರ ಬೀದರ್ನಲ್ಲಿ ಶೂಟೌಟ್ ಮಾಡಿ 83 ಲಕ್ಷ ಹಣ ಹೊತ್ತೊಯ್ದಿರೋ ಹಂತಕರ ಪತ್ತೆಯೇ ಸವಾಲಾಗಿದೆ. 4 ದಿನ ಕಳೆದರೂ ದರೋಡೆಕೋರರು ಬೈಕ್ ಹಣವನ್ನ ಪತ್ತೆ ಹಚ್ಚೋಕೆ ಆಗಿಲ್ಲ. ಅದರಲ್ಲೂ 10 ರೌಂಡ್ ಫೈರ್ ಮಾಡಿದ್ದ ದುಷ್ಟರು ಶಾರ್ಪ್ ಶೂಟರ್ಗಳು ಎನ್ನಲಾಗ್ತಿದೆ. ಜಾರ್ಖಂಡ್ ಅಥವಾ ಬಿಹಾರಕ್ಕೆ ಕ್ರಿಮಿಗಳು ತೆರಳಿರೋ ಸಾಧ್ಯತೆ ಇದ್ದು ಬೀದರ್ ಪೊಲೀಸರ ತಂಡ ಹೊರ ರಾಜ್ಯಗಳಿಗೂ ತೆರಳಿ ಶೋಧ ನಡೆಸ್ತಾ ಇದ್ದಾರೆ. ದರೋಡೆ ವೇಳೆ ದುಷ್ಟರು ಹಾರಿಸಿದ ಗುಂಡಿಗೆ ಗಿರಿ ವೆಂಕಟೇಶ್ ಮೃತಪಟ್ಟಿದ್ದು, ಶಿವಕುಮಾರ್ ಅನ್ನೋರಿಗೆ 2 ಗುಂಡು ತಗುಲಿದ್ದು ಹೈದರಾಬಾದ್ನಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 3 ಸಹೋದರಿಯರಿರೋ ಶಿವಕುಮಾರ್ ಮನೆಗೆ ಆಧಾರವಾಗಿದ್ರು. ಸದ್ಯ ಸಿಎಂಎಸ್ ಏಜೆನ್ಸಿ ಅವರೇ ಶಿವಕುಮಾರ್ ಚಿಕಿತ್ಸಾ ವೆಚ್ಚ ಭರಿಸ್ತಾ ಇದ್ದಾರಂತೆ. ಅದೇ ಸರ್, ಇಮಿಡಿಯೇಟ್ಲಿ ಆ್ಯಂಬುಲೆನ್ಸಲ್ಲಿ ನಾವು ಕರ್ಕೊಂಡು ಹೈದರಾಬಾದಲ್ಲಿ ಕೇರ್ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ವಿ ಸರ್ ನಾವು ಇನ್ ಟೈಮು. ಅವರು ಆ ಟೈಮಲ್ಲೆಲ್ಲ ಒಳ್ಳೆಯ ಚಿಕಿತ್ಸೆಯಲ್ಲಿ ಕೊಟ್ಟರು ಹಾಸ್ಪಿಟಲಲ್ಲಿ. ಏಜೆನ್ಸಿಯವರೇ ಸ್ವಲ್ಪ ದುಡ್ಡು ಅವರು ಒಂದು 30% ದುಡ್ಡು ಅಡ್ವಾನ್ಸ್ ಕಟ್ಟಿ ಅವರೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಸರ್. ದರೋಡೆ ಕೇಸ್ಗಳ ಬೆನ್ನಲ್ಲೇ ಪೊಲೀಸರು ಅಲರ್ಟ್. ದರೋಡೆ ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ರಾಷ್ಟ್ರೀಕೃತ ಸಹಕಾರಿ ಬ್ಯಾಂಕ್ಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು. ಬ್ಯಾಂಕ್ ಭದ್ರತೆ ಕುರಿತು ಸೂಕ್ತ ಕಾನೂನು ತಿಳುವಳಿಕೆ ನೀಡಿದ್ರು. ಸಾಲು ಸಾಲು ದರೋಡೆ ಪ್ರಕರಣ ರಾಜ್ಯ ಸರ್ಕಾರಕ್ಕೂ ಸವಾಲಾಗಿದೆ. ದರೋಡೆಕೋರರ ಪತ್ತೆಯೇ ದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.